ಇದಕ್ಕೆ ಎಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು. ಹೆಂಗೆ ಇವತ್ತು ಮಾಡ್ತಾ ಇದೀವಲ್ವಾ, ನೀವು 1 ಗಂಟೆಗೆ ಒಂದು ಹಾಡು 6ರಿಂದ 7 ಕೆಜಿ ಮೆಣಸು, ಒಂದು 10 ಹಸುಗಳ ಕಡೆಗೆ ನಾವು ಫಾರ್ಮ್ ಮಾಡ್ತಾ ಇದೀವಿ ಅಂದರೆ, ಈ ಒಬ್ಬ ಮನುಷ್ಯ 10 ಹಸುಗಳಲ್ಲಿ 4 ಹಾಡು ಸಾಕದಿಂದ 4 ಹಾಡಲ್ಲಿ 2 ವರ್ಷಕ್ಕೆ 20 ದನ ಇರ್ತದೆ. ಜಾಫ್ರಾಬಾದಿ ಕೊಡ್ಸಿದ್ದೀನಿ, ಇರುತ್ತೆ. ಜಾಫ್ರಾಬಾದಿ ಕೊಡ್ಸಿದ್ದೀನಿ. ಜಾಫ್ರಾಬಾದಿ ಅಂದ್ರೆ ಅದೊಂದು ತಳಿನ ಸರ್? ನಾನು ಒಬ್ಬಂಟಿಯಾಗಿ ಟ್ರೈ ಮಾಡೋಕ್ಕೆ ನನಗೆ ಬ್ಯಾಕ್ ಗ್ರೌಂಡು ನನಗೆ ಯಾವ ಸಪೋರ್ಟ್ ಇಲ್ಲ. ಈ ಮಾಟೇರಿಯಿಂದಾಗ ಬ್ಯಾಕ್ ಗ್ರೌಂಡು ಅಪ್ಪ ಅಮ್ಮರು ಎಗಳ ಕೊಟ್ಟು ನಿಂತ್ಕೊಂಡಾಗ ಇದನ್ನು ದೊಡ್ಡದ ಮಾಡೋದೇನು ಕಷ್ಟೇನಲ್ಲ. ಇದೇನು ಕೆಮಿಕಲ್ ಮಿಕ್ಸ್ ಮಾಡಲ್ಲ. ಕಡಲೆಕಾಯಿಗೆ ಎಲ್ಲ ಮಿಕ್ಸ್ ಮಾಡಿ ಚೆಕ್ ಮಾಡ್ತಾರೆ. ಅದಕ್ಕೆ ರೈಟ್ ಕಾಸ್ಟ್ ಜಾಸ್ತಿ ಇದೆ. ಒಂದು ಗುಂಡಿಗೆ ನಾವು ಲೋಡ್ ಮಾಡ್ತೀವಿ ಅಂದರೆ 1.25 ಲಕ್ಷ ಬೇಕು. ನಮಗೆ ಯಾವ ಸಪೋರ್ಟ್ ಇಲ್ಲ, ಒಬ್ಬನೇ ಅಂತ ಫೇಸ್ ಮಾಡಿದ್ದು. ಇದು ಮಾಡಲ್ಲ ಸಿಸ್ಟಮ್ ಎಲ್ಲ ಅಂತ. ಇದು 3 ಸಿಲಿಂಡರ್ ಬರುತ್ತೆ ಇಲ್ಲಿ. 3 ಸಿಲಿಂಡರ್ ತಿಂಗಳಿಗೆ 3 ಸಿಲಿಂಡರ್ ಅಷ್ಟು ಯೂಸ್ ಮಾಡ್ಬೋದು. ಒಂದು ಟೈಮಿಗೆ 50ರಿಂದ 60 ಜನಕ್ಕೆ ಅಡುಗೆ ಮಾಡ್ಬೋದು. ಇದು ಬಂದು ಫ್ಲೈಟಿನ ಟೈರ್, ಇದು ಫ್ಲೈಟ್ ಇದೆಯಲ್ಲ ಫ್ಲೈಟು, ಆ ಟೈರ್ ನೋಡಿ ಅದಷ್ಟೊಂದು ಸ್ಪೀಡಾಗಿ ಬಂದು ಅದ್ರ ಮೇಲೆ ವ್ಯಾಕ್ ಮಾಡಿದ್ರೆ ಅದು ಹೊಡೆದೋಗಲ್ಲ. ಕಲ್ಪಕ್ಕೆ ಹಾಲು ಕೊಟ್ಟರೆ ಸಿಗೋ ಅಂತ ಬೆನಿಫಿಟ್ಸ್ಗಳು. ನಂದೊಂದು ಚಲ ಒಂದು ಅಟ್ಯಾಕಿಂಗ್ ಹೊರಟಿದ್ದು, ಅದು ಕನಸನ್ನ ಮಾಡಬೇಕು ಅಂತ ನನಸ ಇದೆ, ಮಾಡಿದ್ದೀನಿ. ಅದು ಬೇರೆ ಇನ್ಸ್ಪಿರೇಷನ್ ಆಗಲಿ. ವೀಕ್ಷಕರ, ಹೈನುಗಾರಿಕೆ ಜೊತೆ ಯಾವ ಥರ ಒಂದು ಸ್ಮಾಲ್ ಸ್ಕೇಲಲ್ಲಿ ಕುರಿ ಸಾಕಾಣಿಕೆ ಮಾಡೋದು, ಕುರಿ ಎಲ್ಲ ಮೇಕೆ ಸಾಕಾಣಿಕೆ, ಕುರಿ ಮೇಕೆ ಎಲ್ಲ ಒಂದೇ ಇದ್ರಲ್ಲಿ ಬರ್ತವೆ. ಸೊ ಮೇಕೆ ಸಾಕಾಣಿಕೆ ಯಾವ ಥರ ಮಾಡೋದು ಅಂತ ಸರ್ ಹೇಳ್ಕೊಡ್ತಾರೆ, ಇವತ್ತೇ ತಿಳಿಸ್ಕೊಡ್ತಾರೆ. ಬನ್ನಿ ಸರ್ ಹೇಳಿ. ಇವಾಗ ಆಡು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಕೆಲವರು ರೈತರುಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಅದು ಹೊರಗಡೆ ಮೇಯಿಸ್ಬೇಕು, ಸೊಪ್ಪು ಹಾಕಬೇಕು, ಅದಕ್ಕೆಲ್ಲ ಗಿಡ ಕೊಡಬೇಕು, ಮೇಯಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ದಾರೆ. ಅದನ್ನು ಚೇಂಜ್ ಮಾಡೋದು ಹೆಂಗೆ ಅಂತಂದರೆ, ಒಂದು ಆಡು 24 ಗಂಟೆಗೆ ಎಷ್ಟು ಮೇವು ತಿನ್ನುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. 24 ಗಂಟೆಗೆ ಒಂದು ಆಡು ಎಷ್ಟು ಮೇವು ತಿನ್ನುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಅಷ್ಟೇ ಯಾರಿಗೂ ಗೊತ್ತಿಲ್ಲ. ಈಗ ಸಣ್ಣದಪ್ಪ ಇರೋಂತೆಲ್ಲ ಟೋಟಲ್ ಅವರೇಜ್ ಸೇರಿಸಿ ಎಷ್ಟು ತಿನ್ನುತ್ತೆ ಅಂತ ಇರೋವರೆಗೂ ಯಾವುದು ಗೆಸ್ ಮಾಡೋಕ್ಕಾಗಿಲ್ಲ. ಇಷ್ಟೇ ತಿನ್ನುತ್ತೆ, ಅಷ್ಟೇ ತಿನ್ನುತ್ತೆ, ಇಷ್ಟ ಹೋಗುತ್ತೆ, ಇಷ್ಟ ಖರ್ಚು ಬರುತ್ತೆ ಅನ್ನೋರುತ್ತೆ. ಈಗ ಅದನ್ನು ಹೆಂಗೆ ನಾವು ಮಾಡಿದ್ದೀವಿ ಅಂತಂದರೆ, ನಾವು ಒಂದು ಆವರೇಜು ಅದನ್ನು ಇಷ್ಟು ತಿನ್ನುತ್ತೆ ಅಂದರೆ ಒಂದು ಆವರೇಜ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿರೋದು. 24 ಗಂಟೆಗೆ ಒಂದು ಆಡು 6ರಿಂದ 7 ಕೆಜಿ ಮೇವು ತಿನ್ನುತ್ತೆ. 6ರಿಂದ 7 ಕೆಜಿ ಸೈಲೇಜ್ ಮೇವು, ಹಸಿ ಮೇವು. ಶೈಲೇಜ್ ಮೇವು ಆದರೆ ಒಂದು 5 ಕೆಜಿ ತಿನ್ನುತ್ತೆ. ಹಸಿ ಮೇವು ಆದರೆ ಒಂದು 6ರಿಂದ 7 ಕೆಜಿ ತಿನ್ನುತ್ತೆ. ಈಗ ಒಂದು 10 ಹಸುಗಳ ಕಟ್ಕೊಂಡು ಒಂದು ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ, ಈ ಒಬ್ಬ ಮನುಷ್ಯ 10 ಹಸುಗಳಲ್ಲಿ 4 ಆಡು ಸಾಕೋದೇನು ದೊಡ್ಡದೇನಲ್ಲ. 4 ಆಡು ಸಾಕ ದೊಡ್ಡದಲ್ಲ, ಮಾಡ್ಬೋದು. ಈಗ 4 ಆಡಿಗೆ 20 ಕೆಜಿ ಮೇವು, ಒಂದು 5 ಕೆಜಿ ಜಾಸ್ತಿ ಹಾಕಿದ್ರೆ 25 ಕೆಜಿ ಮೇವು ತಿಂತು. 4 ಆಡು 25 ಕೆಜಿ ಮೇವು ತಿಂತು. 25 ಕೆಜಿ ಮೇವಿಗೆ 75 ರೂಪಾಯಿ, 5 ರೂಪಾಯಿ ಕೆಜಿ. ನನಗೆ ಒಂದು ದಿವಸಕ್ಕೆ 75 ರೂಪಾಯಿ ಅಲ್ವಾ? ಓಕೆ, ಅಷ್ಟೇ. 125 ರೂಪಾಯಿ ಬಿತ್ತು. 25 ಕೆಜಿ ಮೇಗೆ 125 ರೂಪಾಯಿ ಬಿತ್ತಾ ಅಷ್ಟು. ಒಂದು 150 ರೂಪಾಯಿ ಹಾಕಲಿ ಒಂದು ದಿವಸಕ್ಕೆ 4 ಆಡು. ಈಗ ನಾವು ಅಲ್ಲಿ ಹಸುಗಳಿಗೆ ಹಾಕ್ತೀವಿ ಮೇವು. 10 ಹಸುಗಳಿಗೆ 35 ಕೆಜಿ ಹಂಗೆ 150 ಕೆಜಿ ಹಾಕ್ತೀವಿ. ಇನ್ನು 50 ಕೆಜಿ ನಾವು ಎಕ್ಸ್ಟ್ರಾ ಹಾಕಿದ್ದೀವಿ ಅಂದ್ಕೊಳ್ಳಿ. 50 ಕೆಜಿ ಎಕ್ಸ್ಟ್ರಾ ಹಾಕಿದ್ರ ಹಸುಗಳಿಗೆ ಹಾಕಿದ್ದೀವಿ ಅಂದ್ಕೊಳ್ಳಿ. ಆ 50 ಕೆಜಿನ ಇಲ್ಲಿ ಮಿಂಗಲ್ ಮಾಡ್ತೀವಿ. ಓಕೆ, ಅದನ್ನ ಇಲ್ಲಿ ಟ್ಯಾಲಿ ಮಾಡ್ತೀರಾ? ಈಗ ಅಲ್ಲಿ 150 ಕೆಜಿ ಹಾಕ್ತೀವಿ, ಇನ್ನು 50 ಕೆಜಿ ಎಕ್ಸ್ಟ್ರಾ ಹಾಕಿದ್ದೀವಿ. ಅಲ್ಲಿ 400 ಕೆಜಿ ತಿಂತಾವೆ. 10 ಹಸುಗಳು 400 ಕೆಜಿ ಮೇವು ತಿಂತಿದ್ದಾವೆ. ಆ 400 ಕೆಜಿ ಅಲ್ಲಿ ಬಂದೋಯ್ತು. ಅದ್ರಲ್ಲಿ 50 ಕೆಜಿ ಇಲ್ಲಿ ಹಾಕಿದ್ದೀವಿ. ಅದ್ರೊಳಗಡೆ ನಮಗೆ ಅದು ಕಾಣಿಸಲ್ಲ. ಓಕೆ, ಆ ಥರ ಇದು ಮಾಡಿದರೆ ಲಾಭ ಆಗುತ್ತೆ. ಆಮೇಲೆ ಫೀಡಿಂಗು ಮಾಡ್ತೀವಿ, ಅಲ್ಲಿ ಹಾಕಿರ್ತೀವಿ. ಅದರಲ್ಲೇ ಅಲ್ಲಿ ಹಾಕೋ ಫೀಡಲ್ಲೇ ಒಂದು ಸ್ವಲ್ಪ ತಂದು ಹಾಕಿದ್ರೆ ಇವು ಬೆಳ್ಕೊತವೆ. 4 ಆಡು ಸಾಕಿರ್ತೀವಿ ಅಂದರೆ 4 ಆಡು ಗಬ್ಬಾಗಿ 2 ಮರಿ ಹಾಕ್ತಂದು 8 ಮರಿ ಹಾಕ್ತು. 4 ಆಡು ಗಬ್ಬದಾಡು ಸಾಕಿದ್ರೆ 4 ಆಡು 8 ಮರಿ ಹಾಕ್ತು. 8 ಮರಿ 6 ತಿಂಗಳಿಗೆ 8 ಮರಿ 6 ತಿಂಗಳಿಗೆ ಒಂದು ಮರಿ ಹೆಂಗೆ ಹೋಗುತ್ತೆ? 10,000 ರೂಪಾಯಿ ಹಾಕಳಿ. 80,000. 4 8 80,000 ರೂಪಾಯಿ ಆಯ್ತು. ಆ 8 ಮರಿಯಲ್ಲಿ 4 ಆಡು ವಾತ 4 ಹೆಣ್ಣು ಮರಿ ಹಾಕಿದ್ದೆ. 6 ತಿಂಗಳಲ್ಲಿ ಮತ್ತೆ 4 ಆಡು ಗಬ ಇರ್ತದೆ. ಒಂದು ವರ್ಷದ ಕ್ಯಾಲ್ಕುಲೇಷನ್ ಹೇಳ್ತೀನಿ ನಾನು. ಈಗ ಇವಾಗ ತಂದ್ರೆ ಇವಾಗಿಂದ ಅದು ಮರಿ ಹಾಕ್ತು. 6 ತಿಂಗಳು ಮತ್ತೆ ಗಬ ಆಯ್ತು, ಮತ್ತೆ 6 ತಿಂಗಳು ಮರಿ ಹಾಕ್ತು. ಒಂದು ವರ್ಷಕ್ಕೆ 4 ಆಡು 8 8 16 ಮರಿ ಕೊಡ್ತು. 4 ಆಡು 16 ಮರಿ ಕೊಡ್ತು. 16 ಮರಿ ಕೊಡ್ತು. ಆಡು ಹಂಗೆ ಇತ್ತು. ಆಡಿಗೆ ಹಾಕಿದ ಅಮೌಂಟ್ ಆಡಿಂತಲೇ ಐತೆ. 8 16 ಮರಿ ಕೊಡ್ತು. 16 ಮರಿಲಿ 5 ಮರಿ ಹೆಣ್ಣು ಮರಿ, ಮತ್ತೆ ವಾತ 16 ಮರಿಲಿ 5 ಹೆಣ್ಣು ಮರಿ, ಮಿಕ್ಕ ವಾತ ಅಂತಾರೆ.
10 ವಾತ ಇದ್ದಾಗ ಒಂದು 5 ಹೆಣ್ಮರಿ ಹಾಕೊಳ್ಳಿ, 6 ಹೆಣ್ಮರಿ ಹಾಕೊಳ್ಳಿ, 10 ವಾತನ ಹಾಕೊಳ್ಳಿ. 10 ವಾತ ಮೊದಲು 8 ವಾತದಲ್ಲಿ ವಾತನೆ ಬಂದು 80,000 ರೂಪಾಯಿ ಅಮೌಂಟ್ ಆಯಿತು. ಆಡು ಹಂಗೆ ಉಳ್ಕೊಂಡಿತ್ತು ದುಡ್ಡು. ಆಡಿನ ಐತೆ, ಮರಿಗಳು ಮಾತ್ರ ಬಂದಿದ್ದಾವೆ. ನಾವು ಹಸು ಹಾಕ್ತಾರೆ, ಮೇವು ಹಾಕ್ತಿದ್ವಿ, ಆ ಮೇವು ಅಲ್ಲಿಗೆ ಟ್ಯಾಲಿ ಆಗ್ತೈತೆ. ಹಸಿನ ಲಾಭದಲ್ಲೇ ಹೋಗ್ತೈತೆ, ಇದು ಕಾಣಿಸ್ತಿಲ್ಲ. ಇವು ಮತ್ತೆ ಮೊದಲು ಸ್ಟಾರ್ಟಿಂಗ್ ಹಾಕಿತ್ತಲ್ಲ ಮರಿ, ಅವು ಗಬ್ಬ. ಅದು 2ನೇ ವರ್ಷ, 1ನೇ ವರ್ಷ ಮುಗೀತು, 1ನೇ ವರ್ಷಕ್ಕೆ ಆಗೋದು, 2ನೇ ವರ್ಷಕ್ಕೆ ಬಂತಲ್ಲ. ಈ ಗಬ್ಬ ಇದಾವಲ್ಲ ಮರಿಗಳು ಇರ್ತಾವಲ್ಲ, 5 ಅವು 1 ಮರಿ ಆಯಿತು, 5 ಮರಿ ಆದವು. ಅಲ್ಲಿಗೆ 1 ವರ್ಷಕ್ಕೆ ಎಷ್ಟಾದ್ರು? ಅವು 4 ಆಡು, 2 ಮರಿ 16 ಮರಿ, 16 ಮತ್ತೆ ಅವು 5 ಹಾಕಿದಲ್ಲ, ಅವು 5 ಮರಿ, 16 21. 4 ಆಡಲ್ಲಿ 2ನೇ ವರ್ಷಕ್ಕೆ 21 ಆಗಿರ್ತವೆ. 21 ಮರಿ. ಈಗ 21 ಮರಿ ಆದ್ರು. ಟೋಟಲ್ ಅವರೇಜು ಫಸ್ಟ್ನೇ ವರ್ಷ ಹಾಕಿದ ಮರಿ, ಎರಡನೇ ಸಲ ಹಾಕಿದ ಮರಿ, ಆ ಮರಿಗಳು ಹಾಕಿದ 2ನೇ ವರ್ಷಕ್ಕೆ ಹಾಕಿದ ಮರಿ ಎಲ್ಲ ಸೇರಿಸ್ಕೊಂಡು ಅವರೇಜಲ್ಲಿ ಒಂದು 8,000 ರೂಪಾಯಿ ಇಟ್ಕೊಳ್ಳಿ. ಅವರೇಜ್ 8,000 ರೂಪಾಯಿ ಇಟ್ಕೊಳ್ಳಿ. 21 ಎಷ್ಟಾಯ್ತು? 8 16 1 ಲಕ್ಷ. 21 ಮರಿ 8,000 ರೂಪಾಯಿ ಇಟ್ಕೊಳ್ಳಿ ಅವರೇಜ್. ಅದೇ 8 16 ಆಯ್ತಾ? 1,60,000 ಪ್ಲಸ್ 8 1,68,000. 1 ವರ್ಷಕ್ಕೆ ಲಾಭ. ನಾವು ಹಾಕಿದ ಬೂಸ ಮೇವು ಎಲ್ಲ ಒಂದು ಫ್ರೀ ಇದೆ. ಅಲ್ಲಿ ಬರ್ತೈತೆ ಲಾಭ. ಲಾಭ ಬರ್ತೈತೆ, ಅಲ್ಲಿ ಓದ್ತೈತೆ, ಅದು ಕಾಣಿಸ್ತಾ ಇಲ್ಲ. ಇದು ಹಂಗೆ ಫ್ರೀಯಾಗಿ ಉಳ್ಕತೈತೆ ಅಲ್ವಾ? ಸೊ ಆ ಥರ ಫ್ರೀಯಾಗಿ ಉಳ್ಕತೈತಲ್ವ ಇದು? ಉಳ್ಕರೈತೆ. ಇದು 4 ಆಡು ತಂದಿವಲ್ಲ, ಆ ಆಡಿನ ದುಡ್ಡು ಹಂಗೆ ಆಡಿನ ಐತೆ. ಅದು ಇವತ್ತು 4 ಆಡು 10,000 ರೂಪಾಯಿ ತಂದಿದ್ದೀವಿ. ಇನ್ನು 2 ವರ್ಷ ಬಿಟ್ಕೊಂಡ್ರು 10,000 ರೂಪಾಯಿ ಹೋಗಿದೆ. ಓಕೆ, ಆ ಥರ. ಓಕೆ ಸರ್. ಈಗ 4 ಆಡು 40,000 ರೂಪಾಯಿ ತಂದಿದ್ದೀವಿ. ಇನ್ನು 2 ವರ್ಷ ಮದುವೆ ಹಾಕ್ಸ್ಕೊಂಡು, ಆ ವಾರ್ಡಲ್ಲಿ 2 ಸಲ ಮದುವೆ ಹಾಕ್ಸ್ಕೊಂಡು 2 ವರ್ಷ ಮದುವೆ ಹಾಕ್ಸ್ಕೊಂಡ್ರೆ ಮತ್ತೆ 10,000 ರೂಪಾಯಿ ಹೋಗುತ್ತೆ. ಹೋಗಿ ನಾವು ಪಾಲು ಹಾಕ್ಕೊಂಡ್ರು 10,000 ಸಿಗುತ್ತೆ. ಸಂತಿ ಮಾಡಿ 10,000 ರೂಪಾಯಿ ಸಿಗುತ್ತೆ. 40,000 ರೂಪಾಯಿ ನಮ್ಗೆ ಐತಾ? ಆ 40,000 ರೂಪಾಯಿ ಹಂಗೆ ಐತೆ. 21 ಮರಿ ಲಾಭ ಆಗೈತೆ. 2ನೇ ವರ್ಷ ಕಮರ್ಸ್ ಮಾಡ್ಕೊಳ್ಳಿ. ಆ 21ರಲ್ಲಿ ಮತ್ತೆ ಮದುವೆ ಹಾಕಿ ಹೆಣ್ಣು ಅವು ಇವು ಅಂತ ಸೇರ್ಕೊಂಡು ಇವು 4, ಅವು 5 ಹೆಣ್ಣು ಮರಿಗಳು, ಅವು 1 2 ಹಾಕಿದ್ವು ಅಂದ್ಕೊಳ್ಳಿ. ಅಲ್ಲಿ 5 4 9 10 ಆಡು ಆಗಿದ್ದಾವೆ. 10 ಆಡು 2ನೇ ವರ್ಷಕ್ಕೆ 2ನೇ ವರ್ಷ ಹೆಣ್ಣಿಗೆ ಎಲ್ಲ 2 ಮರಿ ಆಗ್ತದೆ ಅಂತಾರೆ. 20 ಆಡಿಗೆ 20 ಆಡಿಗೆ ಮತ್ತೆ 1,60,000. 1,60,000 ಅದು ಓದ್ತೈತೆ. ಅದು ಇದು ದೊಡ್ಡದಾಗಿ ಬೆಳ್ಕೊಂಡು ಓದ್ತಾ ಇದೆ. ಮೇವಿನ ನಮಗೆ ಕಾಣ್ತಾ ಇಲ್ಲ, ಮೇವು ಬಸ್ಸದ್ ನಮಗೆ ಕಾಣ್ತಾ ಇಲ್ಲ. ಇದು ಕಡೆ ಓದ್ತೈತಲ್ವಾ? ಸಿಗ್ತಿದ್ಯಾ? ಸಿಗ್ತಿದೆ ನಮಗೆ. ಸೊ ಈ ತರ ಒಂದು ಮಿಶ್ರ ಏನು ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್ ಅವಾಗ ನಾವು 4 ಶುರು ಮಾಡಿರ್ತೀವಲ್ಲ, ಈ ವರ್ಷ 2024 4 ಶುರು ಮಾಡಿದ್ದೀವಿ. 2028ಕ್ಕೆ 30 ಆಗಿರ್ತವೆ. ಹೌದೇ ಅಲ್ವಾ? ಎಸ್ ಸರ್, 30 ಆಗಿರ್ತವೆ. 26ರಿಂದ 28ಕ್ಕೆ 30 ಆಗಿರ್ತವೆ. ಎಲ್ಲವನ್ನು ಹಾಕಿ 30. ನಾವು ಏನು ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತಂದ್ರೆ, ಇವಾಗ ಸೆಮೆನ್ಸ್ ಬಂದಿದ್ದಾವೆ ಆಡುಗಳಿಗೆ. ಒಳ್ಳೊಳ್ಳೆ ಸೆಮೆನ್ಸ್ ಬಂದಿದ್ದಾವೆ. ಜಾಫ್ರಾಪಾದಿ, ಅಮೆರಿಕನ್ ಬ್ರೀಡು, ಜರ್ಮನ್ ಬ್ರೀಡು, ಒಳ್ಳೊಳ್ಳೆ ಸೆಮೆನ್ಸ್ ಬಂದಿದ್ದಾವೆ. ಸೆಮೆನ್ಸ್ ಕೂಡ ವ್ಯಾಕ್ಸಿನರ್ಗಳು ಇದ್ದಾವೆ, ಇನ್ಫಾರ್ಮೇಶನ್ ಮಾಡೋದಿದ್ದಾವೆ. ಈಗ ನಾವು ವಾಡಿಗೆ ಜಾಫ್ರಾಪಾದಿ ಕೊಡ್ಸಿದೀನಿ, ಸೆಮೆನ್ಸ್ ಇದಕ್ಕೆ ಜಾಫ್ರಾಪಾದಿ ಕೊಡ್ಸಿದೀನಿ. ಸೆಮೆನ್ಸ್ ಜಾಫ್ರಾಪಾದಿ ಅಂದ್ರೆ ಅದೊಂದು ತಳಿನ ಸರ್? ಕೊಡ್ಸಿದೀನಿ. 200 ರೂಪೀಸ್ ಕಡ್ಡಿ. ನಾವು ಆಡಲ್ಲಿ ನಾವು ಒಳ್ಳೆ ಜಾತಿ ತೆಗಿಬೇಕು ಅಂತ ಹೊರಟಾಗ, ದಪ್ಪದಾದ ಆಡುಗಳಿಗೆ ಸೆಮೆನ್ಸ್ಗಳನ್ನ ಹುಡುಕಿ ಒಳ್ಳೆ ಸೆಮೆನ್ಸ್ ಹೊಡಿಸ್ಕೊಂಡ್ರೆ ನಾವು ತಳಿಗಳನ್ನ ಚೇಂಜ್ ಮಾಡ್ಕೋಬಹುದು. ಮಟನ್ಗೆ ಪರ್ಪಸ್ಗೆ ಚೆನ್ನಾಗಿ ಬೆಳ್ಕೋಬಹುದು. ಆವಾಗ ನಾವು ಈ ಪರ್ಪಸಲ್ಲಿ ಒಂಚೂರು ಹೆಚ್ಚು ಒತ್ತು ಕೊಟ್ರೆ ಇದು ಕಂಡೋಗುತ್ತಲ್ವಾ? ನಾವು ಒತ್ತು ಮಾಡ್ತೀವಿ. ಸೈಡಲ್ಲಿ ಜಾಗ ಇದೆ ವೇಸ್ಟ್ ಆಗಿ. ಈ ಫೀಲ್ಡ್ ಮೇವು ತಂದು ಹಾಕ್ತಾ ಇದೀವಿ. ಫೀಲ್ಡ್ ಅಲ್ಲೇ ಬರ್ತಾ ಇದೆ, ನನಗೆ ಕಾಣಿಸ್ತಾ ಇಲ್ಲ. ಒಂದು ಆಡಿಗೆ 1 ಇಡೀ ಮೇವು ಫೀಲ್ಡ್ಸು, ಅಲ್ಲಿ 4 kg ಮೇವು. ಇದು ಚೇಂಜು ಡಿಫ್ರೆನ್ಸು. ಅಲ್ಲೇ ಲಾಭ ಇರ್ತೈತೆ. 2 ವರ್ಷಕ್ಕೊಮ್ಮೆ ಇದು ಲಾಭ. ನಮಗೆ ಯಾವುದೋ ಒಂದು ಟೈಮ್ ಬಂತು, 4 ಆಡ್ತಾನೆ ಮಾರಲ್ಲಿ 50,000 ದುಡ್ಡು ಸಿಕ್ತು, ಮುಗಿದೋಯ್ತು. ತಳಿ ಉತ್ಪತ್ತಿಯಾಗಿ ಹೋಯ್ತಾ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತಲ್ವಾ? ಆ ಥರ. ಓಕೆ ಸರ್, ಐಡಿಯಾ ಅಂದ್ರೆ ಒಂದು ನಾಲೆಡ್ಜ್ ಬೇಕು. ಇವೆಲ್ಲ ಮಾಡಕ್ಕೆ ಕ್ಯಾಲ್ಕುಲೇಷನ್ ಇರಬೇಕು. ನಾವು ಆಗ್ತಿದೀವಲ್ಲ ಇವತ್ತು ಲಾಸ್ ಬಂತು ಅನ್ನೋ ಮಾತೇ ಇರಲ್ಲ. ಕರೆಕ್ಟಾಗಿ ಮಾಡಿದ್ರೆ ಏನಪ್ಪ ಇದಕ್ಕೆ ಎಲ್ಲದಕ್ಕೂ ಅಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರ್ಬೇಕು. ಹೆಂಗೆ ಇರ್ತಾ ಇವತ್ತು ಮಾಡ್ತಾ ಇದೀರಲ್ವಾ, ನೀವು ಹೊರಟಿದ್ದೀರ. ನಾನು ಒಬ್ಬಂಟಿಯಾಗಿ ಹೊರಟಿರೋದು ಮಾಡಕ್ಕೆ. ನನಗೆ ಬ್ಯಾಕ್ ಗ್ರೌಂಡು ನನಗೆ ಯಾವ ಸಪೋರ್ಟ್ ಇಲ್ಲ. ನಂದೊಂದು ಛಲ, ಒಂದು ಹಠ ಇಟ್ಕೊಂಡು ಹೊರಟಿದ್ದು. ಅದು ಕನಸನ್ನ ಮಾಡಬೇಕು ಅಂತ ಹೇಳಿ ನನ್ನ ಇದೆ, ಮಾಡಿದ್ದೀನಿ. ಅದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಲಿ. ಇದ್ರಲ್ಲಿ ಹೆಂಗೆ ಅಂತಂದರೆ, ಈ ಮಾಟೇರಿಯಿಂದಾಗ ಬ್ಯಾಕ್ ಗ್ರೌಂಡು ಅಪ್ಪ ಅಮ್ಮಂದಿರು ಹೆಗಲು ಕೊಟ್ಟು ನಿಂತ್ಕೊಂಡಾಗ ಇದನ್ನು ದೊಡ್ಡದ ಮಾಡೋದೇನು ಕಷ್ಟ ಏನಲ್ಲ. ನಮಗೆ ಯಾರೋ ಸಪೋರ್ಟ್ ಇಲ್ಲ, ಒಬ್ಬನೇ ನಿಂತ್ಕೊಂಡು ಫೇಸ್ ಮಾಡಿದ್ದು. ನಿಂತ್ಕೊಂಡು ಎಲ್ಲನೂ ಮಾಡಬೇಕು ಅಂತ ನಂದು ಹೆಂಗೆ ಉದ್ದೇಶ, ಇದೊಂದು ಜಾಗ, ಒಂದು ಫ್ಯಾಕ್ಟ್ರಿ, ಒಂದು ಫ್ಯಾಮಿಲಿ ಯಾರೇ ಬಂದು ನಿಂತ್ಕೊಂಡ್ರು
ಇಷ್ಟರೊಳಗಡೆ ಎಲ್ಲವೂ ಇರಬೇಕು. ನೆಕ್ಸ್ಟು ಇದ್ಯಾಕೆ ಇನ್ನೊಂದು ಐಟಮ್ ಬರ್ತಿದೆ, ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಬಂದಾಗ ಅದು ಒಂದು ತೋರಿಸ್ಕೊಡ್ತೀನಿ. ಒಂದು ಫ್ಯಾಮಿಲಿ ಈ ಥರ ಮಾಡಿದ್ರೆ ಹಿಂಗೆ ಮಾಡ್ಕೋಬೋದಾ ಅನ್ನೋ ಒಂದಿದೆ, ಕಾನ್ಸೆಪ್ಟ್ ಇದೆ. ಒಂದೇ ಜಾಗದಲ್ಲಿ ಒಂದು ಕಾನ್ಸೆಪ್ಟಲ್ಲಿ ಒಂದು ಫ್ಯಾಮಿಲಿ ನಿಂತ್ಕೊಂಡ್ರೆ ನೋಡಿದ್ರೆ ಕಣ್ಣಾಡ್ಸಿದ್ರೆ ಇಷ್ಟಾಗಲ್ಲ, ಒಂದು ಕುಟುಂಬಕ್ಕೆ ಏನು ಬೇಕು ಎಲ್ಲದೂ ಇದೆಯಲ್ಲ ಅಂತ ಇರಬೇಕು ನನಗೆ ಅನ್ನೋದು ನನ್ನ ಇದು. ಅದು ನಮ್ಮ ಕಂಪ್ನಿಗೆ ನಾನು ಒಬ್ಬ ಮಾದರಿ ತೋರಿಸ್ಬೇಕು ಅನ್ನೋದು ಒಂದು ಹೊರಟಿರೋದು. ಒಂದೇ ಜಾಗದಲ್ಲಿ ಎಲ್ಲವೂ ಇರಬೇಕು ಅನ್ನೋದು, ಪ್ರತಿಯೊಂದು ಇಂಚಿನೂ ಇರಬೇಕು. ಆ ಕಡೆ ಕೋಳಿ ಸಾಕಣೆ ಇರಬೇಕು, ಈ ಕಡೆ ಆಡು ಸಾಕಣೆ ಇರಬೇಕು, ಈ ಕಡೆ ಹಸು ಫಾರ್ಮಿಂಗ್ ಇರಬೇಕು, ಮಧ್ಯೆ ಒಂದು ಮನೆ ಇರಬೇಕು, ಹಿಂಗಡೆ ಬ್ಯಾಕ್ ಜೇನು ಸಾಕಿ ಇರಬೇಕು. ಸರ್ ರಾಬಿಟ್ ಫಾರ್ಮಿಂಗು ಅದು ಕಷ್ಟ ಐತೆ, ಅದು ಸ್ವಲ್ಪ ಮಾಡ್ಬೋದು. ಅದಕ್ಕೆ ಕೆಮಿಕಲ್ ಆಗಂಗಿಲ್ಲ, ಔಷಧಿ ಸ್ಮೆಲ್ಲು ಆಗಂಗಿಲ್ಲ ಅದಕ್ಕೆ. ಅದು ರಾಬಿಟ್ ಐತೆ ಅಂದರೆ ಮಿನಿಮಮ್ 50-100 ಅಡಿ ದೂರದಲ್ಲಿ ಸುತ್ತಲಕ್ಕೂ ಏನೂ ಬರೋಂಗಿಲ್ಲ, ಅಡಿಯಂಗಿಲ್ಲ. ಸ್ಮೆಲ್ ಆಗೋದು ಔಟ್ ಆಗೋದು, ಅದಕ್ಕೆ ಸ್ಮೆಲ್ಲೇ ಬರೋಂಗಿಲ್ಲ. ಅದಕ್ಕೆ ಮಾಡ್ಬೋದು, ಮಾಡೋದೇನಿಲ್ಲ. ಹಂಗೆ ಒಂದು ನಂದು ಮೈಂಡಲ್ಲಿ ಹೆಂಗಿದೆ ಅಂದರೆ, ಈ ನಾನು ಯಾತಲ್ವ ಏನು ಕೇಳಬಾರ್ದು, ನನ್ನಿಂದ 4 ಜನ ನೋಡಿ ಕಲಿತು ಬೆಳಿಬೇಕು. ಇದು ನನ್ನ ಮೈಂಡ್ ಸೆಟ್ ಮೊದಲಿಂದಲೇ. ಅಂದ್ರೆ ಸರ್ ನಮ್ದು ಒಂದು ಏನು ಏಮ್ ಇದೆ ಅಂದ್ರೆ, ಈಗ ಯಾರ್ಯಾರು ಹೊಸದಾಗಿ ಬರ್ತಾರಲ್ಲ, ಫಾರ್ ಎಕ್ಸಾಂಪಲ್ ನಾವು ಎಜುಕೇಶನ್ ಸಿಸ್ಟಮ್ ಅಂತ ಹೋದಾಗ ನಾವು ಇಂಜಿನಿಯರ್ ಅಲ್ಲಿ ಒಂದು ಮಾಡೋದೇ ಒಂದು, ಆಕ್ಚುಲಿ ಅಲ್ಲಿ ಹೋಗಿ ಕೆಲಸ ಮಾಡೋದೇ ಬಟ್ ನಮ್ದು ಆಗ್ಲಿಂದಲ್ಲ ನಮ್ದೊಂದು ಏನೇನಾಯ್ತು ಅಂದ್ರೆ, ಈ ಒಂದು ಯಾಕೆ ಕೃಷಿ ರಿಲೇಟೆಡ್ ಯೂನಿವರ್ಸಿಟಿಗಳನ್ನ ನಮ್ಮ ಹಳ್ಳಿಯಲ್ಲಿ ಓಪನ್ ಮಾಡ್ಬೋದು. ನಾನು ಈಗ ನನ್ನ ಮತ್ತೆ ಕಾನ್ವೆಂಟಿಗೆ ಕಳ್ಸೋದನ್ನ ಹೇಳ್ತೀನಿ, ಈ ಮೀಟಿಂಗ್ ಕಾಲ ಹೇಳ್ತೀನಿ, ನೀವು ಎಜುಕೇಶನ್ ಕೊಡ್ಸೋದು ದೊಡ್ಡದಲ್ಲ. ಮಕ್ಳುಗಳಿಗೆ ಕೃಷಿ ರೈತನ ಬಗ್ಗೆ ಒಂದು ಪಾಠ ಇಟ್ಟು ಪ್ರತಿ ತಿಂಗಳು ಒಂದು ಜಾಗ ಕರ್ಕೊಂಡೋಗಿ ಮಕ್ಳುಗಳಿಗೆ ತೋರಿಸಿ, ಅಲ್ಲಿ ರೈತರ ಮಕ್ಳು ಬಂದಿದ್ದಾರೆ, ಪಕ್ಷಿಯರ ಮಕ್ಳು ಇದ್ದಾವೆ, ಅದರ್ಸ್ ಮಕ್ಳು ಇದ್ದಾವೆ, ಅವ್ರಿಗೆ ಒಂದು ಜಾಗ ಒಂದು ತಿಂಗಳು ಒಂದ್ಸಲ ಯಾವುದೋ ಒಂದು ಬೆಳೆ ಬೆಳೆದಲ್ಲಿ ಕರ್ಕೊಂಡು ಹೋಗ್ಬೇಕೆಲ್ಲ ಸಾಲ ತಿಳಿಸ್ಬೇಕು. ನೋಡ್ರಪ್ಪ, ರಾಗಿ ಬೆಳೆಯೋದು ಹಿಂಗೆ, ಜೋಳ ಬೆಳೆಯೋದು ಹಿಂಗೆ, ಕೃಷಿ ಹಿಂಗೆ, ಎತ್ತಲು ಉಚ್ಚೆ ಹೊಡೆಯೋದು ಒಂದು ಹಿಂಗೆ, ಟ್ಯಾಕ್ಟರ್ ಉಚ್ಚೆ ಹೊಡೆಯೋದು, ಬೆಳೆ ಮಾಡೋದು ಹಿಂಗೆ ಒಂದು ಕಾನ್ಸೆಪ್ಟ್ ತೋರಿಸಿ ಅಂತ ನಾನು ಪ್ರತಿ ಸಲ ನಮ್ಮ ಕಾನ್ವೆಂಟಲ್ಲಿ ನಾನು ತಿಳಿಸ್ಲಿರ್ತೀನಿ. ಅವ್ರು ನಾನು ಹೋದಾಗೆಲ್ಲ ಒಂದು ನೋಟೇಟ್ ಮಾಡ್ಕೊಂಡಿರ್ತಾರೆ, ಅದು ನೆಕ್ಸ್ಟ್ ಅಳವಡಿಸ್ಕೊಂಡಿರ್ತಾರೆ. ನನ್ನ ಪಾಲಿಸಿ ಹಂಗೆ. ಅದನ್ನ ಯೂನಿವರ್ಸಿಟಿ ನಮ್ಮ ಗೌರ್ಮೆಂಟ್ ಮಾಡಲ್ಲ ಅಂದ್ರೆ ಸರ್, ಗೌರ್ಮೆಂಟ್ ಮಾಡದೇ ಇರೋದು ನೆಕ್ಸ್ಟ್. ಈಗ ನಮ್ಮ ಏಮ್ ಇರೋದು, ಈಗ ಸರ್ ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ, ಉದ್ಯಮ ಮಾಡ್ತಿದ್ದೀರಾ, ನೆಕ್ಸ್ಟ್ ಒಬ್ರು ಫ್ಲವರ್ ಕಲ್ಚರ್ ಮಾಡ್ತಾರೆ, ಇನ್ನೊಬ್ರು ಬೇರೆದ್ ಮಾಡ್ತಿದ್ದಾರೆ. ಅಂದ್ರೆ ರಾಬಿಟ್ ಫಾರ್ಮಿಂಗ್ ಸರ್ ಎಲ್ಲಾರನ್ನೂ ಒಗ್ಗೂಡಿಸಿ. ಇಲ್ಲ, ನಾನು ಅದನ್ನೇ ನಾನು ಶುರು ಮಾಡಿದ್ದೆ. ಮೊದಲು ನಾನು ಸರ್ಕಾರ ಅದನ್ನೇ ಮಾಡಬೇಕು ಅಂತ ಹೊರಟಿದ್ದೆ. ಹೆಂಗೆ ಅಂತಂದ್ರೆ, ರೈತರುಗಳು ಎಲ್ಲ ಒಂದು ಬೆಳೆಯ ಅಂತಂದ್ರೆ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಈ ಥರ ಮಾಡ್ಕೊಂಡು ಒಂದು ಎಲ್ಲರಿಗೂ ಒಂದು ಹೇಳ್ಕೊಡಂಗಿರ್ಬೇಕು, ಮಾಡೋಣ ಬನ್ನಿ ಅಂತ. ಯಾರು ಅದಕ್ಕೆ ಒತ್ತು ಕೊಡ್ಲಿಲ್ಲ. ಅಂದ್ರೆ ಅಂದ್ರೆ ಸರ್ ಈಗ ಜಾಸ್ತಿ ನೀಡಿದ್ರೆ ಸ್ವಲ್ಪ ನಾನು ಹೇಳ್ತಿದ್ದೀನಿ, ಇವತ್ತು 26, 2030 ಕಳೆದ್ಮೇಲೆ ನೀವೆಲ್ಲರೂ ಇಲ್ಲೇ ಹತ್ರ ಬಂದು ಅಂತ ಹೇಳ್ತಿದ್ದೀನಿ. ನಾನು ಹೆಚ್ಚು ಕಮ್ಮಿ 10 ವರ್ಷದಿಂದ ಹೇಳ್ಕೊಬರ್ತಿದ್ದೀನಿ. 2030 ಕಳೆಯ ವರ್ಷಕ್ಕೆ ನಿಮ್ಮ ಕುಟುಂಬ ಫ್ಯಾಮಿಲಿ ಎಲ್ಲ ನಾನು ಇವತ್ತು ಏನು ಮಾಡ್ತಿದ್ದೀನೋ ನೀವೆಲ್ಲ ಇದೇ ಜಾಗ ಬರ್ತೀರ ಮತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಈಗ 2017 ಹೇಳಿದ್ದು 2027 ಬರ್ತಾ 10 ವರ್ಷಕ್ಕೆ. ನಾನು ಅವಾಗ ಏನು ಮಾಡಿದ್ದೀನಿ 2017ರಲ್ಲಿ, ಇವತ್ತು ನಾನು ಮಾಡಿದ್ದೆ ಅದು ಮಾಡ್ತಿದ್ದಾರೆ. ಅರ್ಧ ಜನ ಅಲ್ಲೇ ಬಂದಿದ್ದಾರೆ, ಅವ್ರು ಮಾಡಿದ್ದು ನಾನು ಮಾಡ್ತಾ ಇಲ್ಲ. ಬೇಕಾದ್ರೆ ನಾನು ಎಲ್ಲ ಉದಾಹರಣೆ ಕೊಡ್ತೀನಿ. ಬೇಕಾದ್ರೆ ಅವರು ಮಾಡಿರೋರು ಕೇಳಿದ್ರೆ ನಾನು ಉದಾಹರಣೆ ಕೊಡ್ತೀನಿ, ಯಾವ್ಯಾವ ಜಾಗದಲ್ಲಿ ನಾನು ಮಾಡಿದ್ದೀನಿ, ಯಾವ್ಯಾವ ಮಾಡಿದೆ ಅಂತ ತೋರಿಸ್ತೀನಿ. ಅವ್ರು ಮಾಡಿರೋದು ನಾನು ಮಾಡಿಲ್ಲ. ಇಂಥದ್ದು ಮಾಡ್ಬೋದು ಬಲ್ಲಿ ಅಂತ ಹೇಳಿದ್ದೀನಿ. ಅವತ್ತು ಬೇಡ ಅಂದರು. ಇವತ್ತು 25-30% ಜನ ನಾನು ಮಾಡಿರೋದೇ ಮಾಡ್ತಿದ್ದಾರೆ. ನಾನು ಏನು ದಾರಿ ಹುಡುಕೊಟ್ಟಿದ್ದ ದೋಷದಿಂದ ಅದನ್ನೇ ಮಾಡ್ತಿದ್ದಾರೆ. ಬಂದು ಹೇಳಿದ್ದಾರೆ, ಅವತ್ತು ನೀನು ಹೇಳ್ಕೊಟ್ಟಿದ್ದ ಕಣ ನಾವು ಮಾಡಲಿಲ್ಲ, ಇವತ್ತು ನೀನು ಹೇಳ್ದಂಗೆ ಮಾಡಿದ್ದೀವಿ, ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಒಂದು ಮಾಡ್ತೀನಿ ಸಲಹೆಗಳು ಭಾರಿ ಕೊಟ್ಟಿದ್ದೀನಿ. ಇಲ್ಲಿ ಕೇಳಿಸಿ ನಿಮ್ಗೆ ಹೋದವ್ರಿಗೆ ಬರ್ರಪ್ಪ, ಇದನ್ನ ಇಲ್ಲಿ ಕೇಳಿ ಇವತ್ತು ಕೇಳಿ 2 ತಿಂಗಳ 3 ತಿಂಗಳ ಯೋಚನೆ ಮಾಡಿ ಬಂದವರಿಗೆ ಮತ್ತೆ ಕೊಟ್ಟು ನಗರ ಮಾಡಿದ್ದಾರೆ. ಸರ್, ಈಗ ನಿಮ್ಮ ಒಂದು ಗೈಡೆನ್ಸ್ ಅಲ್ಲಿ ಎಷ್ಟು ಜನ ಮಾಡಿದ್ದಾರೆ ಸುತ್ತಮುತ್ತ? ಒಂದು ಸುಮಾರು ದೂರ ತನಕ ಇದ್ದಾರೆ. ಒಂದು ಹೆಚ್ಚು ಕಮ್ಮಿ ಒಂದು 30% ಜನಗಳು ನಾನು ಹೇಳಿದ ಕಾನ್ಸೆಪ್ಟ್ ಆಗಿದ್ದಾರೆ. ಯಾರು ಫೇಲ್ ಆಗಿಲ್ಲ. ಹೇಳೋ ಟ್ರೈನಿಂಗ್ ಅಲ್ಲಿ ಬಂದ ತಡಿ, ಟ್ರೈನಿಂಗ್ ಅಲ್ಲಿ ಹೇಳಿದ್ದೀನಿ. ಟ್ರೈನಿಂಗ್ ಅಲ್ಲಿ ಮೊನ್ನೆ ಪ್ರದೇಶದ ಟ್ರೈನಿಂಗ್ ಬಂದಾಗಲೂ ಕನ್ಸರ್ನ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ, ಅದಂತ ಫಾಲೋ ಮಾಡಿ ಅಂತ. ಆಮೇಲೆ ಎಷ್ಟು ಸರ್ ಇದು ಕುಂಟಾಲ್ ಹೆಂಗೆ? ಅಲ್ಲ, 30 ರೂಪಾಯಿ ಕೆಜಿ. 30 ರೂಪಾಯಿ ಕೆಜಿನಾ? ಈಗ ರೈ ಇವರು ಮಾಮೂಲಿ ಇದು ಮಾಡೋರು ನೋಡಿರಿ, ಇದೇನು ಮಣ್ಣಿದಂಗೆ ಇದೆ ಅಂತ. ಇದು ನಮ್ದು ಅಕ್ಷಯ ಕಂಪ್ನಿಯಿಂದ ಬರೋದು.
ಇದು ಗೋಲ್ಡನ್ ಗೋಲ್ಡ್ ಅಂತ ಇದು ಒಂದೇ ಸಾಕು. ಇದರಲ್ಲಿ ಸಾಸಿವೆ ಹಿಂಡಿ, ಸೋಯಾ ಹಿಂಡಿ, ವಿತ್ ಜೋಳ ನುಚ್ಚು, ವಿತ್ ಮಿನರಲ್ಸು, ಸೋಡಾ, ಉಪ್ಪು ಎಲ್ಲ ಇರುತ್ತೆ. ಇದು ಒಂದು ಹಸು ಒಂದು 10 ಲೀಟರ್ ಹಾಲು ಕೊಟ್ಟಿದ್ದೆ ಅಂದ್ರೆ 30 kg ಅಂತ ಹಿಂಡಿ. ಇದಾಕಿ ಬೇರೆ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ಇವು ಇದನ್ನೂ ಹಾಕಂಗಿಲ್ಲ, ಜೋಳ ಒಂದು ಹಾಕಿ ಸಾಕು. ಇದು ಕಂಪ್ನಿನ ಬರೋದು, ಕಂಪ್ನಿಯಿಂದ ಇದು 42 ರೂಪಾಯಿ kg. ಓಕೆ, 42 ರೂಪಾಯಿ kg. 42 ರೂಪಾಯಿ kg. ನೋಡಿ ಇಲ್ಲಿದೆ ನೋಡಿ, ನಾವು ಕಿಡ್ಸಿಂಗ ನಾವು ನೋಡಬೇಕು ಅಂತ ಅಂಗಲಿ ನೋಡಿ ಕಾಣ್ತಿದಲ್ವಾ, ಕರ್ಡ್ ಪ್ರೋಟೀನು 42 ಇಂದ 44%. ಟಿ ಡಿ ಏನಂತಂದರೆ ಡೈಜೆಷನ್, ಹಸುಗಳು ಡೈಜೆಷನ್ ಮಾಡೋಕ್ಕೆ 84% ಅಂದರೆ ಟಿ ಡಿ ಏನಂತ ಇದೇನು ಐಟಮ್ ಅಲ್ಲ, ಡೈಜೆಷನ್ ಹಸುಗಳಿಂದ ಡೈಜೆಷನ್ ಮಾಡೋದು. ಇದು ಕರ್ಡ್ ಫೈಬ್ರೇಟು 8%, ಎಕ್ಸ್ಟ್ರಾ ಮಾಡೋದು 4% ಆಗಿರ್ತದೆ. ಇನ್ನು ಇವೆಲ್ಲ ಎನರ್ಜಿ ಅವೆಲ್ಲ ಇರ್ತೈತೆ. ಮೇನ್ ನಾವು ಇಂಪಾರ್ಟೆಂಟ್ ನಾವು ಫೀಡ್ ನೋಡಬೇಕು ಅಂದರೆ ಇದನ್ನ ನೋಡಬೇಕು. ಅದು ಕರ್ಡ್ ಪ್ರೋಟೀನ್ ಇದೆಯಲ್ಲ, ಇದೇ ನಮಗೆ ಮೇನ್ ಇಂಪಾರ್ಟೆಂಟ್ ಇರೋದು ಅದು. ಇದೇ ಮೇನು. ನಮಗೆ ಹಸುಗಳು ನಾವು ಹಾಲು ಬರ್ತವೆ ಇಲ್ವಾ, ಈಗ ಎಲ್ಲ ಚೀಲದ ಮೇಲೆ ಇರುತ್ತೆ. ಇದು ಮಾಮೂಲಿ ಬೇರೆ ನೋಡಿ ಇದೆ, ಇದು ಶೇಂಗಾ ಹಿಂಡಿ. ಶೇಂಗಾ ಹಿಂಡಿ ನೋಡಿ ಇದನ್ನ ಕೊಟ್ಟಿರ್ತಾನೆ ನೋಡಿ, ಪ್ರೋಟೀನು 45 to 60. ಓಕೆ, ಇದು ಮಿಕ್ಕಿ ಆಗಿಲ್ಲ ಪಾಯಿಲ್ ಆಗತ್ತಾನೆ. ಈಗ ಇದೈತಲ್ಲ, ಇದ್ರ ಮೇಲೆ ಏನೂ ಹಾಕಿರಲ್ಲ. ಇದು ಫ್ಯಾಕ್ಟ್, ಇದು ಏನೇನು ಸಾಸಿವೆನಾ, ಇದು ಸಾಸಿವೆ, ಇದು ನಾವು ತಿಂತೀವಲ್ಲ ಸಾಸಿವೆ, ಊಟಕ್ಕೆ ಹಾಕ್ತೀವಲ್ಲ ಅದು. ಬೆಳಿತಾನಲ್ವಾ ಅಂತದ್ದು ಎಣ್ಣೆ ಮಾಡ್ತಾವಲ್ಲ, ಎಣ್ಣೆ ಬರ್ತಲ್ಲ ಪೌಡ್ರು, ಡೈರೆಕ್ಟ್ ಬರೋಂಥದ್ದು. ಇದಕ್ಕೇನು ಕೆಮಿಕಲ್ ಮಿಕ್ಸ್ ಮಾಡಲ್ಲ. ಕಡಲೆಕಾಯಿ ಹಿಂಡಿಗೆ ಎಲ್ಲಾನು ಮಿಕ್ಸ್ ಮಾಡಿ ಚಕ್ಕೆ ಮಾಡ್ತಾರೆ, ಇದಕ್ಕೇನು ಮಿಕ್ಸ್ ಮಾಡಲ್ಲ. ಹೆಂಗ್ ಬೆಳೆದು ಈಗ ನಾವು ಜೋಳ ನುಚ್ಚು ಬೆಳಿತೀವಿ, ಜೋಳ ನುಚ್ಚನೇ ಇದು ನಾವು ಬೆಳೆದಿವಿ, ಮಿಲ್ ಮಾಡಿಸಿ ಹಂಗೆ ಇರುತ್ತೆ. ಎಷ್ಟು ಪಟ್ಟು ಅಷ್ಟು ಇರುತ್ತೆ. ಇದನ್ನ ಮಿಕ್ಸ್ ಮಾಡಕ್ಕೆ ಹಾಕಲ್ಲ, ನಾವು ಬೆಳೆದು ಇದು ಹಂಗೇನೆ. ಅದ್ರಲ್ಲೂ ಮಿಕ್ಸ್ ಮಾಡಕ್ಕೆ ಏನೂ ಆಗಲ್ಲ, ಡೈರೆಕ್ಟ್ ನಾವು ಯಾವ ಥರ ಜೋಳ ಬೆಳೆದು ಹಂಗೇನೆ ಅದು ಬಂದಿರೋದು. ಹಂಗಾಗಿ ಇದರಲ್ಲಿ 50 ಇಂದ 60% ತನಕ ಪ್ರೋಟೀನ್ ಐತೆ. ಅದು ಇದು 2 ಪಟ್ಟು. ಇದಕ್ಕೆ ಏನು ಮಾಡ್ತಾರೆ ಅದಕ್ಕೆ ಇದೆಲ್ಲ ಮಿಕ್ಸ್ ಮಾಡಿ ನಮ್ಮ ಈಗ ಇದೆ ನೋಡಿ, ಇದು ಕೆಮಿನ್ ಕೆಮಿನ್ ಪೌಡ್ರು. ಏನಿದು ಸರ್ ಪೌಡ್ರು ಇದು ಅಂದರೆ ಹಸುಗಳಿಗೆ ಹಾಕೋದು, ಬಾಡಿ ಸ್ಕೋರಿ ಬರೋದು, ಗಬ್ಬನಿಲ್ಲದಕ್ಕೆ, ಹಾಲು ಕೊಡೋದಕ್ಕೆ, ಕಾಯಿಲೆ ಬರೋದಕ್ಕೆ ಪ್ರೋಟೀನ್ ಪೌಡರ್. ಇದು 20 kg ಪ್ಯಾಕೆಟು 300 ರೂಪಾಯಿ. 20 kg ಪ್ಯಾಕೆಟ್. ಇದು ನಾವು ಅಂಗಡಿ ತಗೊಂಡ್ರೆ ಇದು ಬೆಲೆ ಇರೋದು 5600 ರೂಪಾಯಿ ಇದೆ. ನಾವು ಅಂಗಡಿ ಪರ್ಚೇಸ್ ಮಾಡಿದ್ರೆ 4000 ರೂಪಾಯಿ ಇದು. ನಮ್ಮ ಕಂಪ್ನಿ ಕಡೆಯಿಂದ ಇದೆ 3000 ರೂಪಾಯಿ. ನಮ್ಮ ಕಂಪ್ನಿ ಏನು ಮಾಡಿದ್ರೆ ಡೈರೆಕ್ಟ್ ಈ ಕಂಪ್ನಿಯಿಂದ ಆರ್ಡರ್ ಮಾಡ್ಕೊಂಡು ತಗೊಂಡು ಡೈರೆಕ್ಟ್ ನಮಗೆ ಕೊಡುತ್ತೆ, ಮತ್ತೆ ಲಾಭ ಇಟ್ಕೊಂಡ್ರಲ್ಲ. ಈಗ ಮೆಡಿಕಲ್ ಫಾರ್ಮಸಿಗಳಲ್ಲಿ ಏನು ಮಾಡ್ತಾರೆ, ತಂದು ಇಟ್ಕೊಂಡು ಲಾಭ ಮಾಡಿ ನಮಗೆ ಕೊಡಬೇಕು. ಲಾಭ ನಮಗೆ ಡೈರೆಕ್ಟ್ ಕೊಡೋದು. ಇದು 20 kg 3000 ರೂಪಾಯಿ. ಇದು ಒಂದು ಹಸಿಗೆ 50 ಗ್ರಾಮ್, ಬೆಳಿಗ್ಗೆ 50 ಗ್ರಾಮ್, ಸಂಜೆ 50 ಗ್ರಾಮ್ ಕೊಡಬೇಕು. 100 ಗ್ರಾಮ್ ಕೊಡಬೇಕು. ಯಾವ ಥರ ಕೊಡ್ತೀರಾ? ಫೀಡಿಂಗಲ್ಲಿ ಮಿಕ್ಸ್ ಮಾಡ್ತೀರಾ? ಇದೆಲ್ಲ ಫುಲ್ ಫೀಡಿಂಗ್ ಹೋಯ್ತು. ಹಂಗಾರೆ ಈಗ 31 kg ಹಸಿಗೆ 35 kg ಹಾಕ್ತೀನಿ ಅಂತೀರಲ್ಲ, ಈಗ ಇದು ಯಾವ ಥರ ಹಾಕ್ತೀರಾ? ಇದು 2.5 kg. ಅಂದರೆ ಇದಕ್ಕೆ ಮಿಕ್ಸ್ ಮಾಡ್ತೀರಾ? ಮೇವು ಹಾಕ್ಬಿಟ್ಟು ಮೇವು ಸುತ್ತ ಹಾಕ್ತೀವಿ ವಿತ್ ಸೋಡಾ. ಈ ಸೋಡಾ ನಮಗೆ ಹಸುಗಳು ನಾವು ಮಾಡೋ ಅಂಥದ್ದು ಯಾವೇ ಹಸುಗಳನ್ನ ಸಾಕಿದ್ರೆ ವಿತ್ ಸೋಡಾ ಹಾಕ್ಲೇಬೇಕು. ಇದು ನಾವು ಊಟದ ಸೋಡಾ, ಇದು ನಾವು ಊಟ ಮಾಡ್ತೀವಲ್ಲ, ನಾವು ಹಾಕ್ತೀವಲ್ಲ ಮನೆಯಲ್ಲಿ ಏನೋ ಬೆಳೆಸೋಕೆ ಆಗ್ತಾವೆ ನೋಡಿ, ಸೋಡಾ ಹಾಕ್ಬೇಕು ಸರ್. ಓಕೆ, ಇದು ಸೋಡಾ. ಇದು ಡೈಲಿ ಒಂದು ಪ್ಯಾಕ್ ಹಾಕ್ತೀರಾ? ಅಲ್ಲ, ಒಂದು ಹಸಿಗೆ 100 ಗ್ರಾಮ್ ಬೇಕು ಮಾಡಿದ್ದು ನಾವು ಬಳಸೋದೇ ಸೋಡಾ. ಆಯ್ತಾ ಸರಿ, ತೋರಿಸಿ ಹೇಳಿ ಸರ್. ನೋಡಿ ವೀಕ್ಷಕರೇ, ಮಾಮೂಲಿ ಸೋಡಾ ಇದು ಅಡುಗೆಗೆ ಹಾಕ್ತೀವಲ್ಲ ಆ ಸೋಡಾನೇ ಇದು. ಸೊ ಸರ್, ಇದು ಯಾವ ಪರ್ಪಸ್ಗೆ ಹಾಕ್ಬೇಕು ಅಂತ? ಇದು ಡೈಜೆಷನ್ಗಾಗಿ, ಹಸುಗಳು ಆರೋಗ್ಯವಾಗಿರೋಕ್ಕೆ ನೀರು ತಿಂದ ಮೇವನ್ನ ಅವು ಪ್ರಾಬ್ಲಮ್ ಆಗದಂಗೆ ತಿನ್ನೋಕ್ಕಾಗಿ ಬೆಳಗ್ಗೆ 50 ಗ್ರಾಮ್, ಸಂಜೆ 50 ಗ್ರಾಮು. ನಾವು 2 ಟೈಮ್ ಹಾಕೋಕ್ಕಾಗಲ್ಲ ಅಂದರೆ 1 ಟೈಮ್ ಇಸುತ್ತೆ. ಇದು ಹೆಂಗೆ ಹೇಳ್ತೆ ಅಂದರೆ ನೋಡಿ, ಇದು ನಾವು ಬೇರೆ ಅಂಗಡಿಗಳಲ್ಲಿ ತಗೊಂಡ್ರೆ 100 ರೂಪಾಯಿ kg, 120 ರೂಪಾಯಿ kg. ಓಕೆ, ಇದೇ ಸೋಡಾ ಅಡುಗೆ ಸೋಡಾ. ನಾವು ಕೆಲವೊಂದು ಅಂಗಡಿಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಅಲ್ಲಿ 50 ರೂಪಾಯಿ kg. 50. ನಾವು ನಮ್ಮ ಬರ್ತಾ ಕಾಂಟ್ಯಾಕ್ಟ್ ಹೇಳ್ತೀವಿ, ಇಂಥ ಜಾಗ ಹೋಗಿ ತಗೊಬನ್ನಿ ಸೋಡಾನ, ಇಷ್ಟು ಪ್ರೈಸ್ ಸಿಗುತ್ತೆ ಅಂತ, ಇದನ್ನು ತಂದು ಬಳಸಿ ಅಂತ. ಇದು ಒಂದು ದಿವಸಕ್ಕೆ ಬೆಳಗ್ಗೆ 50 ಸಂಜೆ 50 ಕೊಡಲೇಬೇಕು. ಒಂದು ಹಸಿಗೆ 1 ಟೈಮ್ ಫೀಡಿಂಗ್ ಮಾಡೋದು, ಒಂದೇ ಟೈಮು 100 ಗ್ರಾಮ್. ಯಾಕೆ ಅಂದರೆ ಇದನ್ನು ತಿಂದರೆ ಹಸಿ ಮೇವಲ್ಲಿ ಡೈರೆಕ್ಟ್ ಹಸಿ ಮೇವ ತಿನ್ಕೊತಾರೆ. ಶೈಲೇಜ್ ಮೇವು ಹೆಂಗೆ ಹೇಳ್ತಾರೆ, ಅರ್ಧ ಬೆಂದಿರುತ್ತೆ. ಅರ್ಧ ನಾವು ಈಗ ಕುಕ್ಕರ್ಗೆ ಹಾಕಿ ಅನ್ನ ಹಾಕ್ಬಿಟ್ಟು ಅರ್ಧ ಬೆಂದ ತಿನ್ನಕ್ಕೆ ಹೋದಾಗ ಕಲ್ಕೊಂಡಿದ್ದೀವಲ್ಲ, ಹಂಗೆ ಮಾಡಿ. ಹಂಗಾಗಿ ಸೋಡಾ ಹಾಕಿದ್ರೆ ತಿನ್ನೋ ಅಂಥದ್ದನ್ನು ಮೇವೆಲ್ಲನೂ ಚೆನ್ನಾಗಿ ತಿನ್ನೋ ಡೈಜೆಷನ್ ಆಗುತ್ತೆ, ನೀಟಾಗುತ್ತೆ. ಆಗಲ್ಲ ಅಂದರೆ ಅಸಿಡಿಟಿ ಶುರುವಾಗುತ್ತೆ. ಅಸಿಡಿಟಿ ಶುರುವಾಗುತ್ತೆ. ನಮಗೆ ಊಟ ಜಾಸ್ತಿ ಮಾಡಿದಾಗ ವಾಂತಿ ಮಾಡ್ತಾರೆ, ಅಸಿಡಿಟಿ ಶುರುವಾಗುತ್ತೆ, ಆರೋಗ್ಯ ಬರಲ್ಲ, ಮೇವೆಲ್ಲ ಹಂಗೆ ಬರುತ್ತೆ, ಹಸು ವೀಕ್ ಆಗುತ್ತೆ. ಆ ಬೇಕಾದಾಗ ಏನಾಗುತ್ತೆ ಅಂದರೆ ಇದೇ ಸಮಸ್ಯೆ. ಅದಕ್ಕಾಗಿ ಮಾಡಿ ಎಲ್ಲರಿಗೆ ನಮ್ಮ ಕಂಪನಿ ಅಕ್ಷಯಕಲ್ಪ ಪ್ರತಿಯೊಬ್ಬ ಸೋಡಾ ಹಾಕಬೇಕು ಅನ್ನೋದೇ ತೋರಿಸ್ಬಿಟ್ಟು ಸೋಡಾ ಹಾಕಕ್ಕೆ ಮಾಡೋದು ನಾವು. ಹಂಗಾಗಿ ನಮಗೆ ಗೊತ್ತಾಗೋದೆಲ್ಲ ಇನ್ಫಾರ್ಮ್ ಮಾಡ್ತೀವಿ, ಸೋಡಾ ಹಾಕಿ. ಹಂಗಾಗಿ ಫೀಡಿಂಗ್ ಅದು ಅಷ್ಟೇ. ಈಗ ನೋಡಿ, ನಮ್ಮ ಕಡೆ ಫಿಟ್ಸ್ ಇಲ್ಲ,
ಕಡ್ಡಿ ಫೀಡ್ಸ್ ಏನು ಆ ಥರ ಇಲ್ಲ ನೀವು. ಕಡ್ಡಿ ಫೀಡ್ಸ್ ಹೆಂಗೆ ಹಾಕ್ತೀನಿ ಅಂತ ಅಂದ್ರೆ ಈಗ ನನ್ನ ಬಸ್ ಒಂದು ಜ್ವರ ಬಂದಿದೆ, ಜ್ವರ ಬಂದಾಗ ಅದು ಬಾಡಿ ಕಹಿ ಬಂದಿರುತ್ತೆ. ನಮಗೆ ಜ್ವರ ಬಂದಾಗ ತಿನ್ನ ಬಂದ ಕೈ ಬರುತ್ತೆ. ಆವಾಗ ಈ ಫೀಡ್ಸ್ ಅಲ್ಲವ ಅವು ತಿನ್ನಕ್ಕಾಗಲ್ಲ, ಕೈ ಬರುತ್ತೆ. ಆಗ ಕಡ್ಡಿ ಫೀಡ್ಸ್ ಅಂತ ಆವಾಗ ಅದು ಇವೆಲ್ಲ ಬಿಟ್ಬಿಡುತ್ತೆ ತಿನ್ನೋದ. ಅದಕ್ಕೇನಾಗುತ್ತೆ ಅವಾಗ ಈಗ ನಾವು ಕೈ ಬಂದವರಿಗೆ ಜ್ವರ ಬಂದವರಿಗೆ ನಮ್ಗೆ ಏನೋ ಬಾಯ್ತಿ ರುಚಾಗದ ಪಡಿ ಅಂತೀವಲ್ಲ, ಹಂಗೆ ಆ ಟೈಮಲ್ಲಿ ಕಡ್ಡಿ ಫೀಡ್ನ ಹಸುಗಳಿಗೆ ಕೊಟ್ಕೊಂಡು ಅವನ್ನ ಮೇಂಟೈನ್ ಮಾಡ್ತೀವಿ. ಅವು ನಾವು ಏನು ಕೊಡಲಿಲ್ಲ ಅಂದ್ರೆ ಹಸು ವೀಕ್ ಆಯ್ತವೆ, ಹಾಲು ಕಡಿಮೆ. ಸಜೆಷನ್ ನನ್ನ ಸಜೆಷನ್ ಕೊಡೋದು ಕಡ್ಡಿ ಫೀಡ್ ಯೂಸ್ ಯಾಕೆ ಹೇಳ್ತೀವಿ ಅಂತಂದ್ರೆ ಆ ಯೂಸ್ ಮಾಡಿ ನಾವು ಟಾಪ್ ಒಂದು ಫೀಡ್ಗಳು ನೋಡಿ ಇದೆ ಬಿಟ್ಟಿದ್ದೀವಿ. ಫೀಡ್ ಎಲ್ಲ ಬಿಡಿಯೋದು ಇಲ್ವಾ ನೋಡಿ, ಇದು ಈ ಫೀಡ್ಸು 1600 ರೂಪಾಯಿ ಇದೊಂದು. ಫೀಡ್ಸು ರೇಟು ಕಾಸ್ಟ್ ಜಾಸ್ತಿ ನೋಡಿ. ಇದನ್ನ ಇದೆ ಪ್ರೋಟೀನು, ಇದು ಪ್ರೋಟೀನು ಎನ್ನು 6.25 ಮ್ಯಾಚ್ ಮಿನಿಮಮ್ 23.9%, 24% ಪ್ರೋಟೀನ್ ಇದೆ. ಇದು ಫೈಬರ್ ಮ್ಯಾಶು ಫೀಲ್ಡು ಫೈಬರ್ ಅಂದರೆ ಫೈಬರ್ ಅಂಶ 5.5 ಅಂಶ ಇದೆ. ಆಮೇಲೆ ಆ್ಯಸಿಡ್ಡು ಬೇರೆ ಐಟಮ್ ಎಲ್ಲ ಸೇರಿ 10% ಇದೆ ಇಲ್ಲಿ. ಆಮೇಲೆ ಇದು ಸಾಲ್ಟು ಉಪ್ಪು, ಆಮೇಲೆ ಪರ್ಸನಾಲಿಟಿ ಮ್ಯಾಶು ಎಲ್ಲ 1% ಇದೆ. ವಿಟಮಿನ್ ಎ ಇವಕ್ಕೆ ಕೆ ಜಿ ಲೆಕ್ಕಲಿದೆ. ವಿಟಮಿನ್ ಎ ಗೊತ್ತಾಗ್ತಲ್ವಾ, ವಿಟಮಿನ್ ಎ ಅದು ಕೆ ಜಿ ಲೆಕ್ಕಲಿದೆ. ಅದು 7,000 ಅಂದರೆ ಇದು ಹೆಂಗೆ ಬರುತ್ತೆ ಅಂದರೆ ಮಿನಿಮಮ್ ಅಷ್ಟು ಇಷ್ಟು ಅಂದರೆ ಅದು ಏನೋ ಅಂತಾರೆ ಅದಕ್ಕೆ ಎನರ್ಜಿ ಅಂತೀವಲ್ಲ, ಆ ಟೈಪ್ ಇಷ್ಟ ಇರುತ್ತೆ. ವಿಟಮಿನ್ ಇ ಇವಕ್ಕೆ ಕೆ ಜಿ ಲೆಕ್ಕಲಿ 30% ಇದೆ. ಕ್ಯಾಲ್ಸಿಯಮು ಅದಾದ 8% ಇದೆ. ಇಲ್ಲಿ ನೋಡಿ ಸರಿ ನಂದೇನು ಕ್ವಶನ್ ಅಂದರೆ ಇದಕ್ಕೂ ಮಾಮೂಲಿ ಫುಡ್ಸ್ಗೆ ಡಿಫ್ರೆನ್ಸ್ ಅದನ್ನೇ ಹೇಳ್ತಿದ್ದೀನಿ ನೋಡಿ, ಅದನ್ನೇ ಹೇಳ್ತಿದ್ದೀನಿ. ಇಲ್ಲಿದೆಯಲ್ವಾ ಯೂರಿಯಾ ಪರ್ಸೆಂಟೇಜ್ ಬೈ ಮ್ಯಾಶ್ ಎಷ್ಟಿದೆ? 0.1%. ಇದೆ ಸರ್, ಒನ್ ಇದೆ 1%, 0.1%. ಅದು 1% ಹೆಂಗೆ ಇರುತ್ತೆ ಅಂದರೆ 1% ಅಂದರೆ 1 kgಗೆ 1 ಗ್ರಾಮ್ ಅಷ್ಟು 1 kgಗೆ 1 ಗ್ರಾಮ್ ಹಂಗೆ ಆ ಲೆಕ್ಕ 1 ಗ್ರಾಮ್ ಅನ್ನಂಗೆ ಲೆಕ್ಕದಲ್ಲಿ 1% ಕೊಡ್ತಾರೆ. ಅದು ಯಾಕೆ ಕೊಡ್ತಾನೆ ಅಂದರೆ ಈ ಯೂರಿಯಾ ಕೊಡಲಿಲ್ಲ ಅಂದರೆ ಕಡ್ಡಿ ಬರಲ್ಲ, ಹಾಲು ಬರಲ್ಲ. ಅಲ್ಲ ಕಡ್ಡಿ ಬರಲ್ಲ, ಮಿಷನಲ್ಲಿ ಕಡ್ಡಿ ಬರುತ್ತೆ ನೋಡಿ, ಅದು ಬರಲ್ಲ. ಅಂದ್ರೆ ಕಡ್ಡಿ ಟೈಪ್ ಬೂಸ ಬರಲ್ಲ, ಅಂದ್ರೆ ಉಡಿ ಬರುತ್ತೆ ದಪ್ಪ. ಅದಕ್ಕೆ ಅದು ಯೂರಿಯಾ ಕೊಟ್ಟು ಮಾಡೋದು. ಇದರಲ್ಲಿ ಯೂರಿಯಾ ಕಂಟೆಂಟ್ ಕಡಿಮೆ ಇರುತ್ತೆ, ಅದಕ್ಕೆ ಕಾಸ್ಟ್ ಜಾಸ್ತಿ ಇರುತ್ತೆ. ಇಂಥ ಫೀಡ್ಗಳನ್ನ ಜನಗಳು ಯೂಸ್ ಮಾಡಬೇಕು. ಇದು ಬಾರಾಮತಿಯಿಂದ ಗುಜರಾತ್ ಕಡೆದು ಇದು ಕೆಲವರು ಬೇಸರ ಪಟ್ಟಿದ್ದಾನೆ ಎಲ್ಲದಕ್ಕೂ. FFL ಏನಿದೆ ಅಂತ ಬೇಸರ ಪಟ್ಟಿದ್ದಾನೆ. ಇದು 1600 ಚೀಲ ಬೇಕಾದ ಒಂದು ಫೀಡ್ ಚೀಲ, 50 kg ಚೀಲ, ಒಂದು ಚೀಲ. ಇಂಥದ್ದು ಕಾಸ್ಟ್. ಇಂಥ ಬೂಸ್ಕೊಂಡ ಬಳಸಿದ್ರೆ ಅವನ್ನ ಬಳಸೋ ಅವಶ್ಯಕತೆ ಇರಲ್ಲ. ಬಾರ್ಮತಿ ಅಂತ ಬಾರ್ಮತಿ ಅಗ್ರೋ ಫಿಟ್ಸ್ ಅಂತ ಪಶು ಆಹಾರ ಬಾರ್ಮತಿ ಅಂತ ಇಂಥವು ಫೀಡ್ಗಳು ಭಾಳ ಇದಾವೆ, ಇದಕ್ಕಿಂತ ಕಾಸ್ಟ್ ಇದ್ದಾವೆ. ಈಗ ನೋಡಿ ಈ ಫೀಡ್ಸ್ ಬಳಸಿದ್ರೆ ಚಕ್ಕಂಡಿ ಬಳಸಂಗಿಲ್ಲ, ಬೇರೆ ಯಾವ್ದನ್ನೂ ಬಳಸಂಗಿಲ್ಲ. ಜೊತೆಗೆ ಒಂದು ಜೋಳನ ಚಾಚಿ ಅಂತ ಹಾಲು ಬರ್ತವೆ, ಅಷ್ಟು ಚೆನ್ನಾಗಿರ್ತವೆ. ಇದು 300 ರೂಪಾಯಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ 1300 ರೂಪಾಯಿ. 1300 ರೂಪಾಯಿ ಇದು 18% ಇರುತ್ತೆ. ಅದು ಅಂದ್ರೆ ಮಾಮೂಲಿ ಫೀಡ್ಸ್ 18% ಇರುತ್ತೆ. ಇಲ್ಲಿ ಕೊಟ್ಟಿದ್ದಾನಲ್ಲ ಯೂರಿಯಾ ಇದೆಯಾ 5% ಇರುತ್ತೆ. ಅಂದ್ರೆ 1 kgಗೆ 5 ಗ್ರಾಮ್ ಅಷ್ಟು ಜಾಸ್ತಿ ಇರುತ್ತೆ. ಅದೇ ಹೇಳಿ ಹಾಲು ಜಾಸ್ತಿ, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಕೊಡ್ತಾ ಮಾಡ್ತಾರೆ. ಇದನ್ನ ಬದಲಾವಣೆ ಮಾಡ್ಕೊಂಡ್ರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಯಾವಾಗ ಪೇಷಂಟ್ ಐತೆ ಜ್ವರ ಬಂದಾಗ ಮಾತ್ರ ತಂದು ಆ ಬಸಿ ಕೊಟ್ಕೊಂಡು ಅದನ್ನ ಆ ವಾರ ಮೇಂಟೈನ್ ಮಾಡ್ಕೊತೀವಿ. ಆಮೇಲೆ ಅಂದ್ರೆ ಫುಲ್ ಇದನ್ನೇ ಹಾಕಲ್ಲ, ಅಂತವಕ್ಕೆ ಮಾತ್ರ ಇವಾಗ ಮಾಡ್ಕೊತೀವಿ. ಮತ್ತೆ ಮಾಮೂಲಿ ಇದನ್ನೇ ಕಮೆನ್ಸ್ ನಮ್ದು. ಈಗ ನಮ್ದು ನಾವಿ ಓಕೆ ಸರ್ ಇಲ್ಲಿ ಏನಾದ್ರು ಇದು ಮಾಡ್ತೀರಾ? ಇಲ್ಲ, ಇದು ಮೊದಲದು ಕೊಟ್ಟಿಗೆ ನಮ್ದು ಹಳೆಯದು ಹಸುಗಳು ಮೊದಲು ಸ್ಟಾರ್ಟಿಂಗ್ ಶುರು ಮಾಡಿದ್ದು ನಾವು 2010 ಮಾಡಿದ್ದು. ಇದು 2010-11 ಇಲ್ಲಿ ಎಷ್ಟು ಸಾಕಿರ್ ಸರ್ ಮೊದಲು? 3 ಇಲ್ಲೇ ಇದ್ದಿದ್ದು. ಆಮೇಲೆ ಆ ಕಡೆ ಚೇಂಜ್ ಮಾಡ್ಕೊಂಡು ಹೋದೆಲ್ಲ. ಇದೊಂದಿಗೆ ನೀವು ಹಂಗೆ ಈಗ ಸೈಲೇಜು ಇದು ಫುಲ್ಲು ಕ್ಲೀನ್ ಆಗಿದೆ ಈಗ. ತುಂಬಿಲ್ಲ ಇವಾಗ ಯಾಕೆ ತುಂಬಿಲ್ಲ ಅನ್ನೋದಕ್ಕೆ ರೈಟ್ ಕಾಸ್ಟ್ ಜಾಸ್ತಿ ಇದೆ. ಒಂದು ಗುಂಡಿಗೆ ನಾವು ಲೋಡ್ ಮಾಡ್ತೀವಿ ಅಂದರೆ 1.25 ಲಕ್ಷ ಬೇಕು. ಒಂದು ಗುಂಡಿಗೆ ಮಾಡಿ ಇವಾಗ ರೇಟಲ್ಲಿ ಮಾಡೋಕ್ಕೆ 1.25 ಲಕ್ಷ ಬೇಕು. ಹಂಗಾಗಿ ನಾವು ಇವಾಗ ರೈಟ್ ತುಂಬ್ತಾ ಇಲ್ಲ, ಇವಾಗ ನಿಲ್ಸಿದ್ದೀವಿ. ಈಗ ಒಂದು ಗುಂಡಿಗೆ 1.25 ಲಕ್ಷ ಅಂದ್ರಲ್ಲ, ಎಷ್ಟು ದಿನ ಬರುತ್ತೆ? 1 ತಿಂಗಳು ಬರುತ್ತೆ ಅಷ್ಟೇ. ಅಷ್ಟು ಹಸುಗಳಿಗೆ 22 ಟನ್ ಬೇಕು ನಮಗೆ. ಒಂದು ತಿಂಗಳಿಗೆ 22 ಟನ್ ಬೇಕು. ಸರ್ ಈಗ ಪ್ರೆಸೆಂಟ್ ಏನಾಗ್ತಿದ್ದೀರಾ? ಇಲ್ಲ ಕಾಣಿದ್ದೀವಿ. ಹಂಗೆ ತೆಗೆದು ರೇಟ್ ಹೊಡ್ಸ್ಕೊಂಡು ಆಗ್ತಾ ಇದ್ದೀವಿ. ಇವಾಗ ಲೋಡ್ ಮಾಡ್ತಿಲ್ಲ, ಕಾಸ್ಟ್ ಜಾಸ್ತಿ ಇದೆಯಲ್ವಾ. ಈಗ ನಮ್ಮ ಜೊತೆಗೆಲ್ಲ ಹೊಡ್ಕೊಂಡಿದ್ದೆವು, ನಮಗೆ ಖಾಲಿ ಆದಮೇಲೆ ಬಿಟ್ಟಿದ್ದೀವಿ. ಅದರಿಂದ ಕಡಿಮೆ ರೇಟ್ ಈಗಿನ ಕಡಿಮೆ ಆದ ತುಂಬ್ಕೋಬೇಕು. ಈ 2 ಗುಂಡಿಯಿಂದ ಈ 40 ಟನ್ ಹಿಡಿತಿದೆ. ಫುಲ್ಲು 40 ಟನ್ ಹಿಡಿಯುತ್ತೆ ಟೋಟಲ್. 40 ಟನ್ ಹಿಡಿತೀವಿ. 2 ಗುಂಡಿ ತುಂಬ್ತೀವಿ ಅಂದರೆ 2 2 ಬೇಕು. ಸರ್ ಈಗ ಒಂದು ಗುಂಡಿ 1 ತಿಂಗಳು ಬರುತ್ತೆ ಅಷ್ಟೇನಾ?
ಅದೇ ಒಂದು ತಿಂಗಳಿಗೆ 20 ಟನ್ ಬೇಕು. ಇದು ಕಂಪ್ನಿ ಕಡೆಯಿಂದ ಕೊಡೋದು ಗೊಬ್ಬರಕ್ಕೆ ಬಯೋಗ್ಯಾಸ್ ಅಂತ ಹಾಂ ಮಾಡ್ಕೊಂಡ್ರಾ. ಹಾಂ ಇದು ಸಿಸ್ಟಮರ್ 12 ಅಂತ. ಇದು ಮಾಡಲ್ಲು ಸಿಸ್ಟಮರ್ 12 ಅಂತ. ಇದು 30 ಸಿಲಿಂಡರ್ ಬರುತ್ತೆ ತಿಂಗಳಿಗೆ. 30 ಸಿಲಿಂಡರ್. 30 ಸಿಲಿಂಡ್ರು ಇಷ್ಟು 3 ತಿಂಗಳಿಗೆ 30 ಸಿಲಿಂಡ್ರು ಅಷ್ಟು ಯೂಸ್ ಮಾಡ್ಬೋದು. ಒಂದು ಟೈಮಿಗೆ 50ರಿಂದ 60 ಜನಕ್ಕೆ ಅಡುಗೆ ಮಾಡ್ಬೋದು. 50 ಜನಕ್ಕೆ ಮಾಡ್ಕೋಬೋದು. ಅಂದರೆ ಇದಕ್ಕೆ ಫೀಡ್ ನೀವೇನು ಮೇಂಟೆನೆನ್ಸ್ ಮಾಡೋಂಗಿಲ್ಲ, ಎಲ್ಲ ಫಿಕ್ಸಿಂಗಾ? ಸಗಣಿ ಅದೇ ಬರುತ್ತೆ ಸರ್, ಇಲ್ಲಿ ತಂದು ಹಾಕ್ಬೇಕಾ? ನಾವು ತಂದು ಮಾಡ್ಕೋಬೇಕಿಲ್ಲ, ಇಲ್ಲಿ ತಂದು ಹಾಕೊಂಡು ಕದ್ರೆ ಬಿಡಬೇಕು. ನೀವು ಹಾಕೊಂಡು ಇದು ಗ್ಯಾಸ್ ಬಯೋಗ್ಯಾಸ್ ಉತ್ಪತ್ತಿ ಆಗಿ ವೇಸ್ಟ್ ಆಚೆ ಕಡೆಗೆ ಹೋಗ್ಬಿಡುತ್ತೆ. ಅದು ವೇಸ್ಟಾ? ವೇಸ್ಟ್ ಆಚೆ ಕಡೆಗೆ ಹೋಗ್ಬಿಡುತ್ತೆ. ಇದು ಅದು ವೇಸ್ಟ್ ಗೊಬ್ಬರ ಕೊಡ್ತೀರಾ? ಅದು ತೋಟಕ್ಕೆ ಹೊಡಿಬೇಕು ಅದನ್ನು. ತೋಟಕ್ಕೆ ಕೊಡಿ. ಇದು ರೇಟ್ ಬಂದು 93,000 ರೂಪಾಯಿ ಆಗುತ್ತೆ. ಇದು ಟೋಟಲ್ಲು ಕಾಸ್ಟು. ಹಾಂ, ಇದಕ್ಕೆ 10% ಕಟ್ಟಬೇಕು ನಾವು. ಅಂದರೆ 9,000. 10% ಕಟ್ಟಬೇಕು. ಅಂದರೆ ನಮಗೆ ಇದು ಮೊದಲು ಜಾಸ್ತಿ ಇತ್ತು, ಇವಾಗ ಕಡಿಮೆ ಮಾಡ್ತಿದ್ದಾರೆ. ಇದು ನಮಗೆ 14,000 ರೂಪಾಯಿ ಕಟ್ಟಿದ್ದು ನಾವು. ಇದಕ್ಕೆ 14,000 ಕಟ್ಟಿದ್ದು. ಮಿಕ್ಕಿದ ಕಂಪ್ನಿ ಫ್ರೀ ಕೊಟ್ಟು ಅವ್ರಿಗೆ ಇನ್ಸ್ಟಾಲ್ ಮಾಡಿರ್ತಾರೆ. ಇದೊಂದು ಸ್ವಲ್ಪ ತಿರುಗಡೆ ಮಕ್ಕ ಇದಾಗ್ಬಿಟ್ಟಿದೆ, ಹಂಗಾಗಿ ಲೋಡ್ ಜಾಸ್ತಿ ಬರ್ತಿಲ್ಲ, ಕಡಿಮೆ ಆಗಿಲ್ಲ, ಫುಲ್ ಬರುತ್ತೆ. ಈ ಮಧ್ಯೆ ಮಳೆ ಬಂದಾಗ ನೀರು ನುಗ್ಗಿಬಿಟ್ಟು ಅದ್ರಲ್ಲಿ 10 ನಿಮಿಷ ಹೋಗ್ಬಿಡುತ್ತೆ, ಹಂಗಾಗಿ ಗಟ್ಟಿ ಕೆಳಗಡೆ ಹೋಗ್ಬಿಟ್ಟಿದೆ, ಎತ್ತಿಸ್ಬೇಕು. ಈಗ ಬತ್ತಾಯಿದೆ ಅಡುಗೆ ಮಾಡ್ತಿದ್ದಾರೆ, ಅಲ್ಲಿ ಹೋಗ್ತಿದೆ ಅಂತ ಗ್ಯಾಸಲ್ಲಿ ಪೈಪಲ್ಲಿ ಹೋಗ್ತಿದೆ. ಇಲ್ಲ ಪೈಪಲ್ಲಿ ಅಲ್ಲಿ ಒಳಗಡೆ ಹೋಗುತ್ತೆ, ಪೈಪಲ್ಲಿ ಅಲ್ಲಿ ನೋಡಿದೆ ಗ್ಯಾಸ್ ಹೋಗ್ತಾ ಇದೆ. ಅಲ್ಲಿ ಅದು ಹವೆ ಬರುತ್ತಲ್ಲ ನೀರಿಂದು, ಗ್ಯಾಸ್ ಹೋಗ್ತಾಯಿದೆ ಅಲ್ಲಿ. ಇಲಾಸಿ ಹೋಗಿ ಇಲ್ಲಿ ಪೈಪ್ ನೋಡಿ, ಇಲಾಸಿ ಒಳಗಡೆ ಹೋಗಿದೆ, ಹಿಂಗೆ ಅಲ್ಲಿಗೆ ಹೋಗಿದೆಯಾ? ಒಳಗಡೆ ಹೋಗಿದೆ. ಆ ಫಿಲ್ಟ್ರ್ ಅದು ಮಧ್ಯೆ ಏನೋ ಸ್ಮೆಲ್ ಬರ್ದಂಗೆ ಫಿಲ್ಟ್ರ್ ಅದು ಫಿಲ್ಟ್ರ್ ಇದು ಕಂಪ್ನಿಲೇ ಕೊಡೋದು. ಇದು ಎಷ್ಟು ವರ್ಷ ಆಯಿತು ಸರ್ ಇನ್ಸ್ಟಾಲ್ ಮಾಡಿಸಿ? ಈ ಒಂದು 2 ವರ್ಷ ಆಯಿತು. 20 ವರ್ಷ ವಾರಂಟಿ, ಏನೇ ಬಂದರೂ 20 ವರ್ಷ ಯಾವುದೇ ಸರ್ವಿಸು. ಇದರಲ್ಲಿ 20 ವರ್ಷ ವಾರಂಟಿ ಇದಕ್ಕೆ. ನಮಗೆ ನಾವೇ ಹೊಡೆದಾಕಿದ್ರೆ ಮಾತ್ರ ಇದು ಕಟ್ಟಬೇಕು. ಗ್ಯಾಸ್ ಬದಲು ಬರಲ್ಲ ಅಂದರೆ ₹3 ಅಷ್ಟೇ, ಯಾವುದೇ ಬಂದು ವಾರಂಟಿ ಇರುತ್ತೆ. ಇದು ಬಂದು ಫ್ಲೈಟಿನ ಟೈರ್. ಇದು ಫ್ಲೈಟ್ ಇದೆಯಲ್ಲ, ಫ್ಲೈಟು, ಆ ಟೈರ್ ನೋಡಿ, ಅದಷ್ಟೊಂದು ಸ್ಪೀಡಾಗಿ ಬಂದು ರನ್ ಮೇಲೆ ರ್ಯಾಕ್ ಮಾಡಿದ್ರು ಅದು ಹೊಡೆದೋಗಲ್ಲ. ಹೋಗುತ್ತಾ ಟೈರು? ಇಲ್ಲ, ಅದು ಇದು ಅದ್ರದ್ದು ಮಾತಾಡಿದ್ದು. ಅದನ್ನ ಟಚ್ ಮಾಡಿ ಹೆಂಗೆ ಮತ್ತೆ ನೋಡಿ, ಫ್ಲೈಟ್ ಟೈರ್ದ ಇದು ಡೂಮ್ ಅದು. ಇದರಲ್ಲಿ ಇಲ್ಲಿ ನಾವು ಇದಕ್ಕೆ ಸ್ಟಾರ್ಟಿಂಗ್ ನಾವು ಲೋಡ್ ಮಾಡಬೇಕು ಅಂದರೆ ಒಂದು 2 ಟ್ರ್ಯಾಕ್ಟರ್ ಸಗಣಿ ಬೇಕು. 2 ಟ್ರ್ಯಾಕ್ಟರ್ ಸಗಣಿ ತುಂಬಿ ಲೋಡ್ ಮಾಡಿ ಚೂರು ಅದ್ರ ಜೊತೆ ಏನು ಮಿಕ್ಸ್ ಏನು ಹಾಕಂಗಿಲ್ಲ. 2 ತಿಂಗಳು ಅದು ಡೈಜೆಷನ್ ಆಗಿ ಎಲ್ಲ ಇದಾದ್ಮೇಲೆ ಒಂದ್ಸಲ ಔಟ್ ಆಗಿ ಮತ್ತೆ ಮಾಡ್ಕೊಂಡು ಡೈಲಿ ಒಂದು ಮಂಕ್ರಿ ಹಾಕೊಂಡ್ರೆ ಡೈಲಿ ಒಂದು 50 ಜನಕ್ಕೆ ಅಡುಗೆ ಮಾಡ್ಕೋಬೋದು. ಡೈಲಿ ಒಂದು ಮಂಕ್ರಿ ಈಗ ಇದಕ್ಕೆ ತಂದು ಹಾಕ್ತೀರಾ? ಒಂದು ಹಾಕ್ಬಿಟ್ಟು ಕಳಿಸ್ಬಿಡ್ಬೇಕು. ವೇಸ್ಟು ಇಲ್ಲ ಶೌಟ್ ಬರುತ್ತೆ. ಇದು ಔಟು ವೇಸ್ಟು ಬರುತ್ತೆ ವೇಸ್ಟು. ಇದು ನಾವು ಸ್ಲವಿಗುಂಡಿ. ಇದು 7 ಅಡಿ ಆಗಲ್ಲ, 14 ಅಡಿ ಉದ್ದ ಐತೆ, 6 ಅಡಿ ಆಳ ಐತೆ ಸ್ಲವಿಗುಂಡಿ. ಇದು ಗಂಜಲ ಎಲ್ಲ ಬರೋದು. ಇದಕ್ಕೊಂದು ಮೋಟ್ರ್ ಬರುತ್ತೆ. ಇದನ್ನ ನಾವು ವೇಸ್ಟ್ ಮಾಡ್ದಂಗೆ ಇದನ್ನ ಮೋಟ್ರ್ ಇಟ್ಕೊಂಡು ಜಮೀನು ಹೊಡ್ಕೊಂಡ್ರೆ ನಾವು ಬಾಯಿ ಮೇಲೆ ಇದಕ್ಕೆ ಡಂಪ್ ಮಾಡ್ಕೋಬೇಕು. ಇದರಿಂದ ಮೋಟ್ರ್ ಬರುತ್ತೆ. ಅಂದ್ರೆ ಮೋಟ್ರ್ ಇಟ್ಕೊಂಡು ತೋಟ ಕೊಡ್ಕೊಂಡ್ರೆ ಈ ತೋಟ ನಾವು ಮಾಡ್ತೀವಲ್ಲ, ನಾವು ಬೇರೆ ಏನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ನಾವು ಇದು ಒಂದು ಸೂಪರ್ ನೇಚರ್. ಇದು 6 ವರ್ಷ ಆಗಿದೆ, ಇದುವರೆಗೂ ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಇದೇ ನೀರು ಹೋಗೋದು, ಅಲ್ಲಿ ಹೋದಾಗ ಅಲ್ಲಿ ಬಾವಿ ಅನ್ನ ಬಿಟ್ಟು ತುಂಬಿರುತ್ತೆ. 6 ವರ್ಷ ಹಿಂಗೆ ಬರ್ತಾ ಇದೆ. ಇದನ್ನ ಬೀಜಕ್ಕೆ ಕಟ್ಕೊಂಡು ಹೋಯ್ತು, ನೀರು ಮತ್ತೆ ಬಂದಿದೆ. ನಮ್ಮ ಎಲ್ಲರಿಗೂ ಬೀಜಕ್ಕೆ ಕೊಡ್ಸಿದ್ರು, ತಂಡೆ ಮತ್ತೆ ಬಂದವರು ಕುಯ್ಕೋಬೇಕು. ಇದು ಸ್ಲರಿ ಇದು ಸ್ಲವಿಗುಂಡಿ. ಈ ಥರ ಮಾಡ್ಕೊಂಡ್ರೆ ವೇಸ್ಟನ್ನ ಉಳಿಸ್ಕೊಂಡು ಇದನ್ನ ನಾವು ಜಮೀನು ನಾವು ಈಗ ನಾವು ಮೆಕ್ಕೆಜೋಳ ಬೆಳಿತೀವಿ, ಮೇಲ್ಗಡೆ ಬೆಳಿತೀವಿ, ಹೊರಗಡೆ ಬೆಳಿತೀವಲ್ಲ, ಇದು ಮೋಟ್ರ್ ಬರುತ್ತೆ. ಒಂದು 15-20 ಸಾವಿರ ರೂಪಾಯಿ ಆಗುತ್ತೆ ಮೋಟ್ರು. ಅದನ್ನ ಇಟ್ಕೊಂಡು ಬಾವಿನ ಇದಕ್ಕೆ ಟಂಪ್ ಮಾಡ್ಕೊಂಡು ಇದನ್ನ ನೀರನ್ನ ಡೈರೆಕ್ಟ್ ನಾವು ಬೆಳಗ್ಗೆ ಹೊಡ್ಕೊಂಡ್ರೆ ನಾವು ಯಾವ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಇದು ಅಕ್ಷಯ ಕಲ್ಪಕ್ಕೆ ಹಾಲು ಕೊಟ್ಟರೆ ಸಿಗೋ ಅಂಥ ಬೆನಿಫಿಟ್ಸ್ಗಳು ಅಕ್ಷಯ ಕಲ್ಪಕ್ಕೆ. ಅಂದರೆ ಈಗ ಚಿಲ್ಲಿ ಅಲ್ಲಿ ನೋಡಿ ಪ್ಯಾನಲ್ ಅಲ್ಲಿ ನೋಡಿ ಕಾಣ್ತಿದೆಯಲ್ವಾ, ಅದು 1500 ವ್ಯಾಟ್ಸ್ ಒಂದು ಪ್ಯಾನಲ್. ಅದು ಒಂದು ಪ್ಯಾನ್ ಇದೆಯಲ್ಲ, 1500 ವ್ಯಾಟ್ಸ್ ಬರುತ್ತೆ. ಮೇಲ್ಗಡೆ ಮನೆ ಮೇಲ್ಗಡೆ ಇದೆ ನೋಡಿ, ಗೊತ್ತಾಯ್ತು ಸರ್, ಕಾಣ್ತಿದೆಯಲ್ವಾ? ಇಲ್ಲ ನೋಡಿ, ಕಾಣ್ತಿದ್ಯಾ? ಕಾಣ್ತಿದೆ. ಅದು 1500 ವ್ಯಾಟ್ಸ್. ಅದು 4 kV ಕೆಪಾಸಿಟಿ. ಈಗ ಮಾಮೂಲಿ ಯಾವ ಮೋಟ್ರ್ ಎಲ್ಲ ಓಡಿಸ್ತಾರೆ ಅಂದರೆ ಮನೆ ಕರೆಂಟು ಬಿತ್ತು ಮನೆದು ಏನೇ ಒಂದು ಬಳಕೆ ಮಾಡ್ಕೋಬೋದು. ಮಿಲ್ಕ್ ಮಿಷನ್ ಓಡುತ್ತೆ, ಪಾಗ ಓಡುತ್ತೆ, ಮತ್ತು ವಾಟರ್ ವಾಶ್ ಓಡುತ್ತೆ, ಮನೇಲಿ ಮಿಕ್ಸಿ ಓಡಿಸ್ಬೋದು, ಟಿ ಓಡಿಸ್ಬೋದು. 5 kV ಕೆಪಾಸಿಟಿ ಆಗುತ್ತೆ.